ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಿನಿಕ್ರಿ ಮಾಡಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಸೊಸೆಗಳು ಬಂದಾಗ ಮಿನಿಕ್ರಿ ಮಾಡ್ತೀಯಾ? ಇನ್ನೊಂದ್ಸಲ ಮಿನಿಕ್ರಿ ಮಾಡಿದ್ರೆ ನಾಲ್ಕು ಇನ್ನೊಂದ್ಸಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ಆಯ್ತು ಅಂದ್ರೆ ವಾ ಏನ್ ಡೈಲಾಗ್ ಮಕ್ಳಾ ಕಾಸಿ ಒಳಗಡೆ ಕೂರ್ಬಾರ್ದು ಮಕ್ಳ, ಸುಟ್ಟೋಗ್ತೀರಾ. ರೀ ಸ್ವಲ್ಪ ಒಳಗಡೆ ಬರ್ತೀರಾ? ಹೋಗ್ಬಾರ್ದು ರೀ ಬನ್ನಿ ಒಳಗಡೆ. ಅಮ್ಮ ನನ್ನ ಹೆಂಡತಿನೂ ಕರೀತಾಳೆ, ಹೋಗಿ ಬರಲ್ಲ. ಹೋಗ್ಲೇಬಾರ್ದು ರೀ ಬರ್ತೀರೋ ನೀವು? ಹೋಗ್ಬಾರ್ದು, ಮರ್ಯಾದೆ ಹೋಗುತ್ತೆ. ಸರಿ ಅಮ್ಮ ಆಯ್ತು. ಸ್ವಲ್ಪ ಬಿಟ್ಟೋಗಿ. ಹತ್ತೆಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ. ನೀವು ಕರೆದಾಗ ನಾವು ಮಾತ್ರ ಓಡಿ ಬರ್ಬೇಕಲ್ವಾ? ಡಾನ್ಸಿಂಗ್ ಅದನ್ನ ನೀವ್ ಹೆಂಗ್ ಬರಲ್ವೋ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ನಾನು ನೋಡ್ತೀನಿ. ಅಮ್ಮ ಒಂಚೂರು ಒಳಗೋಗಿ ಬರ್ತೀನಮ್ಮ, ನನ್ನ ಹೆಂಡತಿಗೆ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಅಮ್ಮ ನಮ್ಮ ಹೆಂಡತಿಗೆ ಅದು ಏನೋ ಪ್ರಾಬ್ಲಮ್ ಅಂತ ಹೋಗ್ಬಿಟ್ಟು ಬರ್ತೀನಮ್ಮ. ಅಯ್ಯೋ ನಿಂಗೆ ಅರ್ಥ ಆಗಲ್ಲ, ಅಮ್ಮನನ್ನೇ ಯಾಮರಿಸಿದ ಮಕ್ಕಳು. ಯಾರೋ ಹೇಳ್ತಾ ಇದ್ರು ನನ್ ಮಕ್ಳು ಹೆಂಗ್ ಒಳಗಡೆ ಹೋಗ್ಬಿಡ್ತಾರೋ ನೋಡ್ಬಿಡ್ತೀನಿ ಅಂತ. ಇವಾಗ ಯಾರು ಬಂದ್ರು? ಮ್ಯಾಗಿ, ನನ್ ಗಂಡ ನೋಡು ನನ್ಗೆ ಎಷ್ಟ್ ಚೆನ್ನಾಗಿರೋ ನೆಕ್ಲೆಸ್ ಕೊಡ್ಸಿದಾನಲ್ವಾ? ಅಯ್ಯಯ್ಯಯ್ಯೋ ಅತ್ತೆ, ನಿಮ್ ಹೊಟ್ಟೆ ಏನಾದ್ರೂ ನಾವ್ ಉರ್ಸಕ್ಕಾಗತ್ತಾ? ಅತ್ತೆ ಅಂದ್ರೆ ಯಾರು? ದೇವ್ರ ಸಮಾನ. ತಪ್ಪು ಏನಾದ್ರೂ ಹಾಗೆ ಹೇಳ್ತೀವಿ ಅಂತ ಅನ್ಕೊಂಡ್ರಾ? ನೋವೇ, ಚಾನ್ಸೇ ಇಲ್ಲ. ಸೊಸೆ ಮುದ್ದು ಹಂಗ ಅದಲ್ಲ, ಅದು ನೋವೇ ಚಾನ್ಸೇ ಇಲ್ಲ. ಅದ್ಯಾಕೆ ಹಿಂಗ್ ನೋಡ್ತೀಯ? ಹಾಲಿದ ಕಡೆ ಬೆಕ್ಕು ಹುಡ್ಕೊಂಡ್ ಬರ್ಲೇಬೇಕು ಅತ್ತೆ. ಯು ಅಂಡರ್ಸ್ಟ್ಯಾಂಡ್? ಅದ್ ಹೆಂಗ್ ನಿಮ್ ಮಗ ನಮ್ಮ ಹತ್ರ ಬರಲ್ವೋ ನಾವು ನೋಡ್ತೀವಿ. ನನ್ನ ಮನೆ ಬಂದಿರೋ ನಿಮಗೆ ಎಷ್ಟಿದ್ರೆ ನನಗೆ ಎಷ್ಟಿರ್ಬೋದು? ಏನ್ ಮಾಡೋದು ಹಾ ಐಡಿಯಾ. ಅಮ್ಮ ಎದೇನೋ ಒಂದ್ಬಿಟ್ಟು ತಲೆ ಹಿಡ್ಕೊಂಡಿದ್ದೀನಮ್ಮ. ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡೋಗಲ್ಲ? ರೀ ಸ್ವಲ್ಪ ಒಳಗಡೆ ಬರ್ತೀರಾ? ಇಲ್ಲ, ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ನಾನು ನೋಡ್ಕೋಬೇಕು, ನಾನು ಇಲ್ಲೇ ಇರ್ತೀನಿ. ರೀ ಸ್ವಲ್ಪ ಒಳಗಡೆ ಬನ್ನಿ. ಅಮ್ಮಂಗೆ ಹುಷಾರಿಲ್ಲ ಕಡೆ, ಅರ್ಥ ಮಾಡ್ತಾರೆ. ಯಾರು ಮಾತಾಡ್ತಿಲ್ಲ, ಇಲ್ಲಿ ಸೇವೆ ಮಾಡ್ತಿದ್ದಾರೆ, ಕೈಯು ಕಾಲು ಹೊಡ್ತಿದ್ದಾರೆ. ರೀ ನಿಮ್ಮಮ್ಮ ಏನ್ ಚಿಕ್ಕ ಮಗುನ ಅಲ್ಲಿ ಮಾವ ಇಲ್ವಾ ನೋಡ್ಕೊಳಕ್ಕೆ? ನೋಡ್ಕೊಂತಾರ ಬಿಡ್ರಿ. ಒಂದ್ಸಲ ನಿನ್ ಬಾಯಿಗೆ ಇಟ್ಟಾಕ ಹೋಗಿ ಒಳಗೆ ಹೋಗು. ರೀ ನಿಮ್ಮ ಅಮ್ಮನ ಕೈನ ಕಾಲ್ನ ಎಲ್ಲ ನಾವೇ ನಮ್ಮ ಅಮ್ಮನ ತರ ಚೆನ್ನಾಗ್ ಓದ್ತೀವಿ. ನೀವ್ ಹೋಗ್ರಿ. ನೀವೇಗ್ ಲ್ಯಾಗ್ ಮಾಡ್ತಾ ಇರೋದ್ರಿ? ಆಗಿ ಹೇಳ್ಬೇಕಾ? ಹೋಗ್ರಿ. ಅತ್ತೆ ಹಾಗೆ ಮುತ್ಕಿ, ನೀವು ಮೊದ್ಲು ಈ ಮನೆಗ್ ಸೊಸೆಯಾಗಿ ತಾನೇ ಬಂದಿರೋದು, ಮತ್ತೆ ನಮ್ಗೆ ಯಾಕತ್ತೆ ಈ ತರ ಟಾರ್ಚರ್ ಕೊಡ್ತಾ ಇದ್ದೀರಾ? ಹೌದು ಕಣೆ, ಅಪ್ಪ ಅಮ್ಮನೆಲ್ಲ ಬಿಟ್ಟು ನಮ್ಮನ್ನೇ ಅಪ್ಪ ಅಮ್ಮ ಅನ್ಕೊಂಡ್ ಬಂದಿರ್ತಾರೆ. ನಾವು ಅವ್ರನ್ನ ಮಕ್ಳು ತರ ನೋಡ್ಕೋಬೇಕು. ಅವ್ರ ವಯಸ್ಸಾದ ಕಾಲಕ್ಕೆ ನಮ್ ಜವಾಬ್ದಾರಿನೆಲ್ಲ ಅವ್ರಿಗೆ ಕೊಟ್ಟು ಅವ್ರ ಸಂತೋಷ ನೋಡಿ ನಾವು ಖುಷಿಯಾಗಿರ್ಬೇಕು. ಅದೇ ಕಣೆ ಸಂಸಾರ ಅಂದ್ರೆ. ಸಾರಿ ರೀ, ಸೊಸೆಗಳು ಬಂದಾಗ ಮಕ್ಕಳು ದೂರ ಮಾಡ್ತಾರಂತ ಭಯ ಆಗಿ ಈ ತರ ಟಾರ್ಚರ್ ಕೊಟ್ಬಿಟ್ಟಿರಿ, ಕ್ಷಮಿಸ್ಬಿಟ್ರಿ. ಹಾಗೆಲ್ಲ ಭಯ ಪಡ್ಬೇಡ, ನಮ್ಮ ಮಕ್ಳು ಆಗಲ್ಲ. ನಮ್ ಸಂಸಾರ ಜೇನ್ ಗುಡಿದ್ದಂಗೆ.